ಎಲ್ಲರಿಗೂ ನಮಸ್ಕಾರ. ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸ್ವಾಸ್ತಿಕ್ ಕಂಪ್ನಿ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೊಬೋದು, ಅದು ನಿಮ್ಮ ಆಪ್ಷನಲ್ಲು. ಇಲ್ಲ ನಾನು ಇನ್ನೊಂದು ಪಾತ್ರೆಗೆ ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೋತಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಸೊ ನಾನು 1 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಕರೆಕ್ಟಾಗಿ ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬ ತೆಳ್ಳನೂ ಮಾಡ್ಕೋಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಹಿಟ್ಟು. ನೋಡಿ, ಈ ಥರ ಲಾಸ್ಟಲ್ಲಿ ಅಂಟ್ಕೊಂಡಾಗ ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಬೇಕು. ಸೊ ತುಪ್ಪ ಆ್ಯಡ್ ಮಾಡಿಬಿಟ್ಟು ಇವಾಗ ಮತ್ತೆ ಕ್ಲೀನಾಗಿ ನಾದ್ಕೋಬೇಕು. ಸೊ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಪಾತ್ರೆಯಲ್ಲಿ ಮತ್ತು ಕೈಗೆ ಅಂಟ್ಕೊಂಡಿರೋದೆಲ್ಲ ಚೆನ್ನಾಗಿ ಬಿಟ್ಬಿಡುತ್ತೆ. ನೋಡಿ ಈ ಥರ. ನೆಕ್ಸ್ಟ್ ನಾನು 10 ನಿಮಿಷ ಮುಚ್ಚಿಡ್ತೀನಿ. ನಂತರ ನಾನು ಇನ್ನೊಂದು ಪಾತ್ರೆ ಬಿಸಿಗೆ ಇಟ್ಬಿಟ್ಟು 1.5 ಕಪ್ಪಷ್ಟು ನಾನು ಸಕ್ಕರೆನ ಆ್ಯಡ್ ಮಾಡ್ಕೋತಿದ್ದೀನಿ. ಅದಕ್ಕೆ 2ರಷ್ಟು ಅಂದರೆ 3 ಕಪ್ಪಷ್ಟು ನಾನು ನೀರನ್ನ ಹಾಕ್ಕೋತಿದ್ದೀನಿ. ಸೊ ನೀವೇನು ಶುಗರ್ ತೊಗೋತೀರಾ ಅದರ 2 ಪಟ್ಟಷ್ಟು ನಾವು ಹಾಕ್ಕೋಬೇಕು ನೀರನ್ನ. ಸೊ ನೀವು ಪಾಕ ಏನಾದರೂ ನಿಮಗೆ ಜಾಸ್ತಿ ಬೇಕಿದ್ದರೆ ನೀವು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಕಲಸಿ ಬಿಡಬೇಕು. ನಂತರ ನಾನು ಇದಕ್ಕೆ ಒಂದು 5 ಏಲಕ್ಕಿನ ಕುಟ್ಬಿಟ್ಟು ಹಾಕ್ತಿದ್ದೀನಿ, ಜಜ್ಜಿಬಿಟ್ಟು. ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಇವಾಗ ನಮ್ಮ ಕುದಿ ಬಂದಾಗ ನಾವು ನೀರು ಮತ್ತು ಸಕ್ಕರೆ ಎಷ್ಟು ಹಾಕಿದ್ವಿ ಅದು 1/4 ಭಾಗದಷ್ಟು ಕುದ್ದು ಕಡಿಮೆ ಆಗಬೇಕು. ನೋಡಿ ಇವಾಗ ಕಡಿಮೆ ಆಗಿದೆ. ನೆಕ್ಸ್ಟ್ ನಾನು ಇದನ್ನು ಮೇಲ್ಗಡೆ ಮುಚ್ಚಿಬಿಟ್ಟು ಸೈಡಲ್ಲಿ ಇಡ್ತೀನಿ, ಆರಕ್ಕೆ ಬಿಡ್ತೀನಿ ತಣ್ಣಗಾಗೋಕ್ಕೆ. ನೆಕ್ಸ್ಟ್ ನಮ್ಮದು ಚೆನ್ನಾಗಿ ನೋಡಿ ಸಾಫ್ಟಾಗಿದೆ. ಇವಾಗ ಈ ಥರ ಮೀಡಿಯಮ್ ಸೈಜು ಉರುಳೆನ ಮಾಡ್ಕೋತಿದ್ದೀನಿ. ನೋಡಿ ಈ ಥರ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಎಲ್ಲೂ ಕ್ರ್ಯಾಕ್ ಅದು ಇರಬಾರ್ದು, ಆ ಥರ. ಸೊ ನಮ್ಮದೆಲ್ಲ ಬಾಲ್ಸ್ ರೆಡಿಯಾಗಿದೆ ಇವಾಗ. ನಂತರ ನಾನೇನು ಮಾಡ್ತೀನಿ ಅಂದರೆ ಇನ್ನೊಂದು ಪಾತ್ರೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೋತಿದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಬಿಸಿಗೆ ಹಾಕಿಬಿಡಬೇಕು. ನಂತರ ಒಂದೊಂದು ಉಂಡೆ ಬಾಲ್ ಏನಿದೆಯಲ್ಲ ಅದು ಹಾಕ್ಕೊಳ್ಳಿ. ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಯಾವತ್ತೂ ಹೈ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಗುಲಾಬ್ ಜಾಮೂನ್ನ. ಏನಕ್ಕಂದರೆ ಹೊರಗಡೆ ಎಲ್ಲ ಬೇಯುತ್ತೆ, ಇಲ್ಲ ಕಪ್ಪಗಾಗಿರುತ್ತೆ, ಒಳಗಡೆಯಿಂದ ಬೆಂದಿರಲ್ಲ, ಹಾಗೆ ಹಸಿ ಇರುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ರೆಸಿಪಿ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮದೇನಾದರೂ ಒಪಿನಿಯನ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಕರೆಕ್ಟಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಮಾಡಿದ್ರೆ ಒಳಗೆಣ್ಣೆಯನ್ನು ಬೆಂದ್ಕೊಳ್ಳುತ್ತೆ, ಹೊರಗಡೆನೂ ಬೇಯುತ್ತೆ. ಸ್ವಲ್ಪ ಟೈಮ್ ಹಿಡಿತೆ ಫ್ರೈ ಮಾಡಬೇಕಾದ್ರೆ, ಬಟ್ ಈ ಥರ ಮಾಡಿದ್ರೆ ನಿಮಗೆ ಚೆನ್ನಾಗಿ ಗುಲಾಬ್ ಜಾಮೂನ್ ಬರುತ್ತೆ. ರೈಟ್, ಕಂಪ್ಲೀಟಾಗಿ ಇದು ಫ್ರೈ ಆಗಿದೆ. ನಾನು ಇದನ್ನು ತೆಗೆದುಬಿಟ್ಟು ಸೈಡಿಗೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಇದು ಬಿಸಿಯಾಗಿದೆ ಅಲ್ವಾ, ಈ ಬಿಸಿ ಇರೋ ಗುಲಾಬ್ ಜಾಮೂನ್ನ ತಣ್ಣಗೆ ಆಗಿರೋ ಪಾಕದಲ್ಲಿ ನಾನು ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಮೇಲ್ಗಡೆ ಮುಚ್ಚುತ್ತೀನಿ. ನೆಕ್ಸ್ಟು ಇನ್ನೊಂದು ಬ್ಯಾಚ್ನು ನಾನು ಕಂಪ್ಲೀಟಾಗಿ ಫ್ರೈ ಮಾಡಿದ್ದೀನಿ, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿ ಮೇಲ್ಗಡೆ ಮುಚ್ಚುತ್ತೀನಿ. ನೋಡಿ, ಒಂದು ಪಾಕ ತಣ್ಣಗಿರಬೇಕು. ಏನಕ್ಕಂತಂದರೆ ಆಲ್ರೆಡಿ ಗುಲಾಬ್ ಜಾಮೂನ್ ನಾವು ಫ್ರೈ ಮಾಡಿರ್ತೀವಲ್ವ, ಇದು ಬಿಸಿ ಇರುತ್ತೆ. ಎರಡೂ ಬಿಸಿ ಆದರೆ ಏನಾಗುತ್ತಂದರೆ ಗುಲಾಬ್ ಜಾಮೂನ್ ಒಡೆದು ಬಿಡುತ್ತೆ. ಅದಕ್ಕೆ ಪಾಕ ತಣ್ಣಗಾದ್ಮೇಲೆ ಬಿಸಿ ಗುಲಾಬ್ ಜಾಮೂನ್ನ ಫ್ರೈ ಮಾಡಿಬಿಟ್ಟು ಆ್ಯಡ್ ಮಾಡಬೇಕು. ನೋಡಿ ಈ ಥರ ಎಲ್ಲ ಸೆಟ್ ಮಾಡಿಕೊಂಡು ಮೇಲ್ಗಡೆ ನಾನು ಮುಚ್ತೀನಿ. 1 to 2 ಅವರ್ ಬಿಟ್ಟು ನೋಡಿ ಕಂಪ್ಲೀಟಾಗಿ ಒಳಗಡೆಯಿಂದ ಪಾಕ ಹೀರ್ಕೊಂಡಿದೆ. ನೋಡಿ ಬೇಕ್ರಿಯಲ್ಲಿ ಸಿಗಲ್ಲ ಅದೇ ಥರ ಆಗಿದೆ ಆ್ಯಸ್ ಇಟ್ ಈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹಳೆ ರೆಸಿಪಿ ವೀಡಿಯೋಸ್ ಎಲ್ಲ ಮೇಲ್ಗಡೆ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಕೆಳಗಡೆ ಕೂಡ ನನ್ನ ಎಲ್ಲ ವೀಡಿಯೋಸ್ ಇದೆ, ಹೋಗಿ ಒಂದು ಸತಿ ಚೆಕ್ಔಟ್ ಮಾಡಿ ನೋಡಿ. ಹೋಪ್ಸು ಆ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗೋದು. ನೆಕ್ಸ್ಟ್ ರೆಸಿಪಿ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.